ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ಸುಡು ಬಿಸಿಲಿಗೆ ತುಂಬಾ ಈಸಿಯಾಗಿ ಹೆಲ್ದಿಯಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಜ್ಯೂಸ್ ರೆಸಿಪಿನ ಒಂದ್ಸರಿ ಮಾಡಿ ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕು ಅಂದಾಗ ಬಳಸ್ಕೊಳ್ತಕ್ಕಂಥ ಒಂದು ಹೆಲ್ದಿಯಾಗಿರ್ತಕ್ಕಂಥ ಪುದೀನ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಮಾಡ್ತಕ್ಕಂಥದ್ದು ಪುದೀನ ಜ್ಯೂಸ್ ಆಗಿರೋದ್ರಿಂದ ಪುದೀನ ಸೊಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಹಾಗೆ ಒಂದು 3-4 ಇಂಚ್ ಆಗುವಷ್ಟು ಹಸಿ ಶುಂಠಿನ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಹಸಿರು ಮೆಣಸಿನಕಾಯಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಇನ್ನೂ 1 ಸ್ಪೂನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಪುದೀನ ಇರ್ಬೋದು, ಹಾಗೆ ಹಸಿ ಶುಂಠಿ ಇರ್ಬೋದು, ಜೀರಿಗೆ ಇರ್ಬೋದು, ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಬೇಕು ಅಂದರೆ ನೀವು ಉಪ್ಪನ್ನ ಸೇರಿಸ್ಕೊಳ್ಬೋದು, ಇಲ್ಲ ಅಂತಂದರೆ ಹಾಗೆ ರುಬ್ಕೊಂಡು ಬರೋಣ. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ. ಈ ರೀತಿ ತರಿಯಾಗಿ ಇದ್ದರೆ ಇರಲಿ, ಬೇಕು ಅಂದರೆ ನೈಸಾಗಿ ಕೂಡ ರುಬ್ಕೊಳ್ಬೋದು. ಆದರೆ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಷ್ಟಾದರೆ ಸಾಕು. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ನಾನು ಮಿಶ್ರಣನ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತಿದ್ದೀನಿ. ತೀರಾ ನಮಗೆ ಇದಿಷ್ಟೇ ಕ್ವಾಂಟಿಟಿ ಇರಲಿ ಅಂತಂದರೆ ಜ್ಯೂಸ್ ಮಾಡುವಾಗ ಅಳತೆ ಗೊತ್ತಾಗೋದಿಲ್ಲ, ತುಂಬಾ ಸ್ಟ್ರಾಂಗ್ ಅನ್ನಿಸ್ಬಿಡುತ್ತೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಮಿಶ್ರಣನ ಒಂದ್ಸರಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ. ಹಾಗೆ ನಾವು ಮಾಡೋದಾಯಿತು ಅಂತಂದರೆ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಇದನ್ನು ನಾವು ಶೋಧಿಸ್ಕೊಳ್ಬೇಕು. ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಈ ಒಂದು ಜರಡಿ ಹಿಡಿತಕ್ಕಂಥ ಅಥವಾ ಸೋಸ್ತಕ್ಕಂಥ ಜರಡಿಗೆ ಹಾಕಿ ನಾನು ಈ ಒಂದು ಮಿಶ್ರಣನ ಶೋಧಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ವೇಸ್ಟ್ ಏನೂ ಆಗೋದಿಲ್ಲ. ಆಲ್ರೆಡಿ ರುಬ್ಬಿರೋದ್ರಿಂದ ಆ ಒಂದು ಪುದೀನ ಇರಲಿ, ಶುಂಠಿ ಇರಲಿ, ಜೀರಿಗೆ ಇರಲಿ, ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶನೂ ನಾವು ತೆಗೆದಿರ್ತೀವಿ. ಅಂದರೆ ಸಣ್ಣಾಗಿ ಅದರದ್ದೊಂದು ಫ್ಲೇವರ್ ಬಿಟ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ಒಂದ್ಸರಿ ಸಾಣಿಸ್ಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಕೂಡ ಏನು ಅಂತಂದರೆ ಜ್ಯೂಸನ್ನ ನಾವು ಕುಡಿದಾಗ ಕೆಲವೊಂದು ಬಾರಿ ಒಂದು ಸ್ವಲ್ಪ ಈ ರೀತಿ ಗಟ್ಟಿ ಅಂಶ ಇತ್ತು ಅಂತಂದರೆ ಸ್ಟಮಕ್ ಪ್ರಾಬ್ಲಮ್ ಆಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಆ ಒಂದು ಅಂಶನ ತೆಗೆಯೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದು. ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಜ್ಯೂಸ್ ರೆಡಿಯಾಗಿದೆ. ನೋಡಿ, ಇಷ್ಟು ತಿಕ್ನೆಸ್ ಆಗಿದ್ದರೆ ಸಾಕು, ಜಾಸ್ತಿ ತಿಕ್ಕಾಗಿರೋದು ಏನೂ ಬೇಡ. ಇವಾಗ ಇದನ್ನು ನಾವು 1 ಮಂತಿಗೆ ಆಗುವಷ್ಟು ಸ್ಟೋರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೇವಲ 15 ದಿನಕ್ಕಾಗುವಷ್ಟು ಅಥವಾ 1 ಮಂತ್ ಕೂಡ ಇಟ್ಕೊಂಡು ಬೇಕು ಅಂದಾಗ ಬಳಸ್ಕೊಳ್ಬೋದು. ಈ ರೀತಿ ಒಂದು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಬಾಕ್ಸ್ನ ನೀವು ತೊಗೊಂಡು, ಏರ್ ಟೈಟ್ ಕಂಟೈನರ್ ಇರ್ತಕ್ಕಂಥ ಒಂದು ಬಾಕ್ಸ್ನ ತೊಗೊಂಡು ಈ ಒಂದು ಮಾಡಿರ್ತಕ್ಕಂಥ ಜ್ಯೂಸನ್ನ ನಾವಿಲ್ಲಿ ಸ್ಟೋರ್ ಮಾಡಿ 1 ಮಂತು ಆರಾಮಾಗಿ ಬಳಸ್ಕೊಳ್ಬೋದು. ಇಲ್ಲ ನಮಗೆ 1 ಮಂತು ಭಾಳ ದಿನಗಳಾಗುತ್ತೆ ಅನ್ನೋದಾಯಿತು ಅಂತಂದರೆ ನೀವು ಬೇಕು ಅಂದರೆ ಒಂದು 15 ದಿನಕ್ಕಾಗುವಷ್ಟಾದರೂ ಮಾಡಿಟ್ಕೊಳ್ಬೋದು. ಈ ಒಂದು ಬಿಸಿಲಿಗೆ ತಂಪಾದ ಪಾನೀಯ ತೀರಾ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಪುದೀನ ಸೊಪ್ಪಿದ್ರೆ ಸಾಕು, ಉಳಿದಂತೆಲ್ಲ ಪದಾರ್ಥಗಳು ಮನೆಯಲ್ಲೇ ಇರುತ್ತೆ. ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ. ಒಂದು ವೇಳೆ ನಿಮಗೆ ಈ ರೀತಿ ಲಿಕ್ವಿಡ್ ರೀತಿಯಲ್ಲಿ ಇಷ್ಟ ಇಲ್ಲ ಅಂತಂದರೆ ಐಸ್ ಕ್ಯೂಬ್ ಮೋಲ್ಡ್ಗೆ ಈ ಒಂದು ಪ್ಯೂರಿನ ಹಾಕಿ, ಈ ಒಂದು ಪ್ಯೂರಿನ ಐಸ್ ಕ್ಯೂಬ್ಗಳಾಗಿ ಮಾಡಿಕೊಂಡು ಬೇಕು ಅಂದರೆ ನೀರಿಗೆ ಹಾಕಿ, ಇಲ್ಲ ಅಂತಂದರೆ ಮಜ್ಜಿಗೆಗೂ ಕೂಡ ಹಾಕಿ ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ. ಲಿಕ್ವಿಡ್ ರೀತಿಯಲ್ಲಿ ಬೇಕು ಅಂದರೆ ಲಿಕ್ವಿಡ್ ರೀತಿಯಲ್ಲಿ, ಇಲ್ಲ ಈ ರೀತಿ ಐಸ್ ಕ್ಯೂಬ್ ರೀತಿಯಲ್ಲಿ ಬೇಕು ಅಂದರೆ ಐಸ್ ಕ್ಯೂಬ್ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಲಿಕ್ವಿಡ್ ರೀತಿಯಲ್ಲಿ ಇಟ್ಕೊಂಡಿರ್ತೀನಿ. ಒಂದು 2 ಮೋಲ್ಡ್ಗೆ ಹಾಕಿಲ್ಲ, ಹಾಳಾಗಿದೆ. ಹಾಗಾಗಿ ಒಂದು 2 ಮೋಲ್ಡನ್ನು ನಾನು ಬಿಟ್ಕೊಂಡು ಫಿಲ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ನೋಡಿ, ಲಿಕ್ವಿಡ್ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮಜ್ಜಿಗೆಗೆ ಹಾಕೋದಾದರೆ ಸಕ್ಕರೆ ಅವಶ್ಯಕತೆ ಇರೋದಿಲ್ಲ. ಕೇವಲ ಉಪ್ಪನ್ನು ಮಾತ್ರ ಸೇರಿಸ್ಕೊಂಡು ನೀವು ಮಾಡ್ಕೊಳ್ಬೋದು. ನೀರಿಗೆ ಹಾಕೋದಾಯಿತು ಅಂತಂದರೆ ಒಂದು 2 ಸ್ಪೂನು, 1 ಗ್ಲಾಸಿಗೆ 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಜ್ಯೂಸ್ ರೆಸಿಪಿ, ತುಂಬ ಕಡಿಮೆ ಖರ್ಚಿನಲ್ಲಿ ಮುಗಿದು ಹೋಗುತ್ತೆ. ಹಾಗೆ ಹೊರಗಡೆ ಇಡೋದಾಯಿತು ಅಂತಂದರೆ 1 ವಾರ ಈ ಒಂದು ಜ್ಯೂಸನ್ನ ಆರಾಮಾಗಿ ಇಟ್ಕೊಳ್ಬೋದು. ಯಾಕಂದರೆ ಪುದೀನ ಸೊಪ್ಪಾಗಲಿ ಹಾಗೆ ಹಾಕಿರ್ತಕ್ಕಂಥ ಒಂದು ಹಸಿ ಶುಂಠಿ ಆಗಲಿ ಬೇಗ ಹಾಳಾಗೋದಿಲ್ಲ. ಹಾಗಾಗಿ ಹೊರಗಡೆ ಕೂಡ ಒಂದು ವಾರ ಆರಾಮಾಗಿ ಇಟ್ಕೊಂಡು ನೀವು ಬಳಸ್ಕೊಳ್ಬೋದು. ಇವಾಗ ನೋಡಿ, ಮಾಡಿರ್ತಕ್ಕಂಥ ಪ್ಯೂರಿನ ಕೇವಲ 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಜಾಸ್ತಿ ಆದರೆ ತುಂಬ ಸ್ಟ್ರಾಂಗ್ ಅನ್ನಿಸ್ಬಿಡುತ್ತೆ ಫ್ಲೇವರು. ಹಾಗಾಗಿ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಬೇಕು ಅಂದರೆ ಒಂದ್ಸರಿ
ಟೇಸ್ಟ್ನ ಚೆಕ್ ಮಾಡಿಕೊಂಡು ಮತ್ತೆ ನೀವು ಸೇರಿಸ್ಕೊಳ್ಬೋದು. ಒಂದು 2ರಿಂದ 3 ಐಸ್ ಕ್ಯೂಬ್ನ ಸೇರಿಸ್ಕೊಂಡು ಇದಾದ ನಂತರ ಇದಕ್ಕೆ ಈ ಚಿಲ್ಡ್ ಆಗಿರ್ತಕ್ಕಂಥ ನೀರಾದರೂ ಸೇರಿಸ್ಕೊಳ್ಳಿ ಅಥವಾ ನಾರ್ಮಲ್ ಆಗಿರ್ತಕ್ಕಂಥ ನೀರಾದರೂ ಸೇರಿಸ್ಕೊಳ್ಳಿ, ಅಥವಾ ನೀವು ಬೇಕು ಅಂದರೆ ಖಾಲಿ ಸೋಡಾ ಕೂಡ ಸೇರಿಸ್ಕೊಳ್ಬೋದು. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಕಡಿಮೆ ಖರ್ಚಿನಲ್ಲಿ ಆಗ್ತಕ್ಕಂಥ ಒಂದು ಜ್ಯೂಸು. ಇಲ್ಲ ನಮಗೆ ಈ ರೀತಿ ನೀರಲ್ಲೇ ಹಾಕೋದು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಮಜ್ಜಿಗೆಗೂ ಕೂಡ ನೀವು ಹಾಕ್ಕೊಂಡು ಆ ಒಂದು ಐಸ್ ಕ್ಯೂಬ್ ಅಥವಾ ಈ ಒಂದು ಲಿಕ್ವಿಡ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಹೆಲ್ದಿಯಾಗಿರ್ತಕ್ಕಂಥ ಪುದೀನ ಸೊಪ್ಪಿನ ಜ್ಯೂಸು ಮನೆಯಲ್ಲೇ ಆರಾಮಾಗಿ ರೆಡಿಯಾಗಿದೆ. ಮಾಡೋ ಮೆಥಡ್ ಕೂಡ ತುಂಬಾ ಈಸಿ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.